ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಏನು ವಿಷಯ? ಒಂದು ಐಡಿಯಾ ಬಂದಿದೆ ಕಣ. ಏನದು? ನಾವು ಯಾಕೆ ನಮ್ಮ ಮಾವನ ಹತ್ರ ದುಡ್ಡು ಕೇಳಬಾರ್ದು? ಮಾವನ? ಯಾವ ಮಾವ? ಅಮ್ಮನ ಅಣ್ಣ ಕಣ. ಅವ್ರ ಹತ್ರ ಹೋಗಿ ಈ ರೀತಿ ಕಷ್ಟ ಇದೆ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ರೆ. ಬ್ರೋ, ಸೂಪರ್ ಐಡಿಯಾ ಕಣೋ, ಸಕ್ಕತ್ತಾಗಿದೆ. ಹೋಗ್ಬಾ. ನೀನು ಬರೋ. ಚೆನ್ನಾಗಿ ಹೇಳಿದೆ. ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಮನೇಲಿ ಮಹಾಭಾರತನೇ ನಡೆದೋಗುತ್ತೆ. ಒಂದು ಕೆಲಸ ಮಾಡು, ನೀನು ಹೋಗು, ಅಲ್ಲಿ ಏನು ಎತ್ತ ಅಂತ ವಿಚಾರಿಸು. ಎಲ್ಲ ಓಕೆ ಅಂದರೆ ಆಮೇಲೆ ಅಣ್ಣ ಎಂಟ್ರಿ ಕೊಡ್ತೀನಿ. ಸರಿ. ಹರೀಶ, ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಬ್ರೋ, ಐಡಿಯಾ ಬಂದಿದೆ, ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ಬಿಡೋಣ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ. ಬಂದರೆ ದುಡ್ಡು, ಇಲ್ಲ ಇದ್ರೆ ಇಲ್ಲ, ಬೇರೆ ಪ್ಲ್ಯಾನ್ ಮಾಡಿದ್ರೆ ಆಯಿತು. ಏನಂತೀಯ? ಬೇರೆ ಪ್ಲ್ಯಾನ್ ಯಾವುದೂ ಇಲ್ಲ ಕಣ, ಇದನ್ನೇ ವರ್ಕೌಟ್ ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಹೌದು ಬ್ರೋ, ನನಗೇನು ಅನ್ಸುತ್ತೆ ಗೊತ್ತಾ? ಅವರು ನಿನ್ನ ಕತೆ ಕೇಳಿ ನಿನ್ನ ಬಗ್ಗೆ ಅಯ್ಯೋ ಅಂತ ಅನಿಸಿ ಸಹಾಯ ಮಾಡಿದ್ರೆ ಯಾರಿಗೆ ಗೊತ್ತು? ಟ್ರೈ ಮಾಡೋಣ. ಹಂಗಂತೀಯ? ಮತ್ತೆ ಇಲ್ಲ ಕಣ, ನಾವಿಬ್ಬರು ಅಪ್ಪ ಅಮ್ಮಂಗೆ ಎಷ್ಟು ಗೋಳು ಹಾಕ್ಕೊಂಡಿದ್ದೀವಿ ಅಂತ ಅತ್ತೆಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಅವತ್ತು ಕೋರ್ಟ್ ವಿಷಯದಲ್ಲಿ ಮನೆಯಲ್ಲಿ ಅಮ್ಮ ನಿಮ್ಮ ಮೇಲೆ ಕೈ ಮಾಡಬೇಕಾದ್ರೆ ಅವ್ರು ಅಲ್ಲೇ ಇದ್ದರು, ನಾನು ಬೈಬೇಕಾದ್ರೂ ಅಲ್ಲೇ ಇದ್ದರು. ಅವ್ರಿಗೆಲ್ಲ ವಿಷಯ ಗೊತ್ತಿದೆ. ಅವ್ರ ಮಾವಂಗೆ ಹೇಳ್ದೇ ಇರ್ತಾರ? ನನಗೇನೋ ಮಾವ ಒಪ್ತಾರ ಅಂತ ಡೌಟ್ ಆಗ್ತಿದೆ. ನೀನು ನೋಡಿದ್ರೆ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ಏನೋಪ್ಪ ಬ್ರೋ, ಐಡಿಯಾ ಬಂದಿದೆ, ಎಕ್ಸಿಕ್ಯೂಟ್ ಮಾಡು ಸುಮ್ಮನೆ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ನೀನೇನು ಒಳ್ಳೆ ಸರಿಯಾಗಿದ್ರೆ ಈಗಲೇ ಹೋಗ್ತೀನಿ. ಇಷ್ಟೊತ್ತಲ್ಲೇನು ಹೋಗ್ತೀಯಾ? ಬೆಳಗ್ಗೆ ಎದ್ದು ಹೋಗೋ. ನಾಳೆ ಕತೆ ಹಾಳು ಕಣ, ನನಗೆ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲಪ್ಪ. ಈಗಲೇ ಹೊಡ್ತೀನಿ. ಸರಿ, ಹಾಗಾದರೆ ಹುಷಾರಾಗಿ ಹೋಗ್ಬಾ. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡು. ಬೇಬಿ ಇಲ್ಲದೆ ಇದ್ದಾಗ ಫೋನ್ ರಿಸೀವ್ ಮಾಡ್ತೀನಿ, ಏನೋ ಅನ್ಕೋಬೇಡ. ಸರಿ, ಹೊರಡೋಣ. ಯಾಕೋ ವಿಶ್ವ, ಯಾಕಿದನ್ನೆಲ್ಲ ನನ್ನಿಂದ ಮುಚ್ಚಿಟ್ಟೆ? ಹೇಳಬೇಕು ಅಂತಲೇ ಇದ್ದೆ ನಾನು, ಆದರೆ ನೀನು ಗಾಬರಿ ಆಗ್ತೆ ಅಂತ ಹೇಳಿರಲಿಲ್ಲ. ನನ್ನ ಗಾಬರಿಗಿಂತ ಅವ್ರ ಜೀವ ಮುಖ್ಯ ಅಲ್ವೇನೋ? ನಿಜ ಹೇಳು, ಬರೀ ಅಣ್ಣ ಅದಕ್ಕೆ ಮಾತ್ರ ಇದ್ದಾರೋ ಅಥವಾ ಅಪ್ಪ ಅಮ್ಮನೂ ಇದ್ದಾರೋ? ಜಾನು, ನೀನು ಅನ್ಕೊಂಡ ಹಾಗೆ ಏನೂ ಇಲ್ಲ. ನಿಜ ಹೇಳು. ಹೌದು ಜಾನು, ನಾಳೆ ನಿಮ್ಮ ಅಪ್ಪ ಅಮ್ಮನೂ ಜಯಂತ್ ಅವ್ರನ್ನ ನೋಡೋಕೆ ಹೋಗ್ತಿದ್ದಾರಂತೆ. ನಾನು ಇಲ್ಲಿದ್ರೆ ಅವ್ರಿಗೇನಾದರೂ ಆಗುತ್ತೆ. ಅವ್ರಿಗೆ ಯಾರೂ ಜೀವಂತವಾಗಿ ಉಳಿಯೋದಿಲ್ಲ. ನಾನು ಇಲ್ಲಿರಲ್ಲ ವಿಶ್ವ, ನಾನು ಈಗಲೇ ಹೋಗ್ತೀನಿ. ಜಾನು ಪ್ಲೀಸ್, ನನ್ನ ಮಾತು ಕೇಳು, ನೀನು ಎಲ್ಲಿಗೂ ಹೋಗೋದು ಬೇಡ. ನಾನು ಯಾರ ಮಾತನ್ನೂ ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನನಗಿಂತ ಅವ್ರ ಜೀವ ಮುಖ್ಯ. ನನ್ನಿಂದ ಅವ್ರಿಗೆ ಏನಾದರೂ ನಂಗೆ ತಡ್ಕೊಳಕ್ಕಾಗಲ್ಲ ಕಣೋ. ಜಾನು, ನೀನು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಜಯಂತ್ ಅವ್ರಿಗೆ ಏನೂ ಮಾಡಲ್ಲ, ನಮ್ಮನ್ನು ಸುಮ್ಮನೆ ಹೆದರಿಸ್ತಾ ಇದ್ದಾರೆ ಅಷ್ಟೇ. ನೀನು ಹಾಗೆ ಅನ್ಕೊಳ್ತಾ ಇದೀಯ ಅಷ್ಟೇ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ಒಬ್ರು ಜೀವ ತೆಗೆಯೋದಕ್ಕೂ ಹೇಸೋರಲ್ಲ ಅವರು. ಅದಕ್ಕೆ ಉದಾಹರಣೆ ನನ್ನ ಅಜ್ಜಿನೇ ಇದ್ದಾರೆ. ಅಂಥದ್ರಲ್ಲಿ ಅವ್ರು ಹೇಗೆ ಅಂತ ಗೊತ್ತಾದ ಮೇಲೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ ಹೇಳು? ಅಟ್ಲೀಸ್ಟ್ ನಾನು ಬೇಗ ಹೋಗಿ ಅಪ್ಪ ಅಮ್ಮ ಬರೋದಕ್ಕೆ ಮುಂಚೆ ಅಣ್ಣ ಅದಕ್ಕೇನಾದರೂ ಉಳಿಸ್ಕೋತೀನಿ ನಾನು. ಜಾನು, ದಯವಿಟ್ಟು ನನ್ನ ಮಾತು ಕೇಳು. ನೀನು ಇಲ್ಲಿಂದ ಅಲ್ಲಿಗೆ ಹೋದ್ರೆ ನಿನಗೂ ಅಪಾಯ ಇರುತ್ತೆ. ಅವರಿಂದ ನಿನ್ನನ್ನು ಕಾಪಾಡೋದಕ್ಕೆ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ನೀನು ಯಾಕೆ ಅರ್ಥ ಆಗ್ತಿಲ್ಲ? ನನಗೆಲ್ಲ ಅರ್ಥ ಆಗ್ತಿದೆ. ನೀನು ನನಗೋಸ್ಕರ ತುಂಬಾ ಕಷ್ಟಪಡ್ತಿದ್ಯಾ, ಅದಕ್ಕೆ ಹೇಳ್ತಿರೋದು. ಇನ್ಮೇಲೆ ಅದನ್ನೆಲ್ಲ ನಿಲ್ಲಿಸ್ಬಿಡು, ನೀನು ಏನು ಮಾಡಬೇಡ ಅಂತ. ನನ್ನ ಹಣೆ ಬರದಲ್ಲಿ ಏನಿದೆಯೋ ನಾನು ಅದನ್ನೇ ಅನುಭವಿಸ್ತೀನಿ. ಒಂದ್ಸತಿ ಸಾಯಕ್ಕೆ ಹೊರಟೋಳ್ಗೆ ಇನ್ನೊಂದ್ಸತಿ ಸಾಯೋದೇನು ಕಷ್ಟ ಆಗಲ್ಲ ವಿಶ್ವ. ಮೊದಲು ನನ್ನನ್ನು ಹೋಗಿ ಅವ್ರನ್ನೆಲ್ಲ ಕಾಪಾಡ್ಕೋತೀನಿ. ಆಮೇಲೆ ನಾನು ಸಾಯುವಂಥ ಪರಿಸ್ಥಿತಿ ಬಂದರೆ ನಾನು ಸಾಯಕ್ಕೂ ರೆಡಿನೇ. ಜಾನು, ನೀನು ಯಾಕೆ ನನ್ನ ಮಾತು ಅರ್ಥ ಮಾಡ್ಕೋತಿಲ್ಲ? ನೀನು ಬದುಕು ಹಾಳಾಗೋದಕ್ಕ, ನೀನು ಸಾಯೋದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು. ನೋಡು, ನನ್ನ ಜೀವನ ಸರಿ ಹೋಗೋ ಕನಸೆಲ್ಲ ನಾನು ಬಿಟ್ಟಾಯಿತು. ಆ ಆಸೆನೇ ಇಲ್ಲ ನನಗೆ ಅವ್ರುಗಳೆಲ್ಲ ಮುಖ್ಯ ಅಷ್ಟೆ. ದಯವಿಟ್ಟು ನನ್ನ ತಡಿಬೇಡ. ಜಾನು, ದಯವಿಟ್ಟು ನನ್ನ ಮಾತು ಕೇಳು. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡು. ಅಷ್ಟರಲ್ಲಿ ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಇಲ್ಲಿವರೆಗೂ ಮಾಡೋಕ್ಕಾಗದೇ ಇರೋದನ್ನ ಇನ್ನು ಅರ್ಧ ಗಂಟೆ ಏನು ಮಾಡ್ತೀಯ ವಿಶ್ವ? ದಯವಿಟ್ಟು ನೀನು ರಿಸ್ಕ್ ತಗೋಬೇಡ. ಜಾನು, ಒಂದೇ ಒಂದ್ಸಲಿ ನನ್ನ ಮಾತು ಕೇಳು. ನನಗೆ ಅರ್ಧ ಗಂಟೆ ಟೈಮ್ ಕೊಡು. ಅರ್ಧ ಗಂಟೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ನಿಜವಾಗ್ಲೂ ನಿನ್ನ ತಡೆಯಲ್ಲ.
ಯಾಕ್ರಿ ನನ್ನ ಹತ್ರ ಮಾತಾಡ್ತಾ ಇಲ್ಲ? ನಾನು ನಿಮ್ಮ ಹತ್ರ ವಿಷಯ ಮಾತಾಡ್ದಾಗಿಂದ ಯಾಕೋ ಮೌನವಾಗಿದ್ದೀರಾ? ಊಟ ಬಡಿಸಿದ್ರು ಸರಿಯಾಗಿ ಊಟ ಮಾಡಲಿಲ್ಲ. ಹೋಗಲಿ ಬಿಡಿ, ನಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಬೆಳಗ್ಗೆ ಅದಕ್ಕೆ ಫೋನ್ ಮಾಡಿ ಬರಲ್ಲ ಅಂತ ಹೇಳಿಬಿಡ್ತೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ಅತ್ತಿಗೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಅತ್ತಿಗೆ. ಲಕ್ಷ್ಮಿ, ಊಟ ಆಯ್ತಾ? ಆಯಿತು ಅತ್ತಿಗೆ. ಯಾಕೆ ಲಕ್ಷ್ಮಿ, ನಿನ್ ಧ್ವನಿ ಒಂಥರ ಇದೆಯಲ್ಲ, ಏನಾಯ್ತು? ಹಾಗೇನಿಲ್ಲ ಅತ್ತಿಗೆ. ನಮ್ಮ ಮನೆಗೆ ಬನ್ನಿ ಅಂತ ನಾನು ಕರೆದಿದ್ದನ್ನ ನಿಮ್ಮ ಯಜಮಾನ್ರಿಗೆ ಹೇಳ್ದ? ಅವ್ರು ಏನಂದ್ರು? ಯಾಕೆ ಸುಮ್ಮನಾದೆ? ನೀ ನನಗೆ ಮಾತು ಕೊಟ್ಟಿದ್ಯಾ, ಮರಿಬೇಡ. ಅದು ಸರಿ, ಒಂದು ಕೆಲಸ ಮಾಡು, ನಿಮ್ಮ ಯಜಮಾನ್ರಿಗೆ ಫೋನ್ ಕೊಡು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿ ರೀ, ಅತ್ತಿಗೆ ಮಾತಾಡ್ತಾರಂತೆ. ಹೇಳಿ ಬಾ. ನೋಡಿ, ಎಷ್ಟೇ ಆದರೂ ನೀವು ಈ ಮನೆ ಅಳಿಯ. ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸಿದ್ರೆ ಸಂಬಂಧಗಳು ಉಳಿಯುತ್ತಾ ಹೇಳಿ? ನಾವು ಯಾವ ಹಾಗೆತನೂ ಸಾಧಿಸ್ತಾ ಇಲ್ಲ. ಆದರೆ ಅವತ್ತು ನಿಮ್ಮ ಮನೆಯವರೊಂದು ಮಾತು, ಹಾಕಿದ ಸವಾಲು ನನ್ನ ಮನಸ್ಸಿನಲ್ಲಿ ನಾಟ್ಬಿಟ್ಟಿದೆ. ನೋಡಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಈಗಲಾದರೂ ದೊಡ್ಡ ಮನ್ಸು ಮಾಡಿ ನಮ್ಮ ಮನೆಗೆ ಬನ್ನಿ. ನೀವು ನಮ್ಮ ಮನೆಗೆ ಬಂದರೆ ಇಲ್ಲಿರೋ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ನೀವು ನಮ್ಮ ಮನೆಗೆ ಬರೋದ್ರಿಂದ ನಮ್ಮ ಮನೆಗೂ ಸಹಾಯ ಆಗುತ್ತೆ, ನಿಮ್ಮನೆಗೂ ಸಹಾಯ ಆಗುತ್ತೆ. ಬಂದಿದ್ದಂತೂ ವ್ಯರ್ಥ ಆಗಲ್ಲ. ನೋಡಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ದುಡ್ಡು ಕಾಸು ವಿಷಯ ಅಂತ ಮಾತ್ರ ತಪ್ಪು ತಿಳ್ಕೊಬೇಡಿ. ದುಡ್ಡು ಕೊಡೋದ್ರಿಂದ, ಆಸ್ತಿ ಕೊಡೋದ್ರಿಂದ ನಿಮ್ಗಿಷ್ಟ ಆಗಲ್ಲ, ಖುಷಿನೂ ಆಗಲ್ಲ ಅಂತ ನನಗೆ ಗೊತ್ತು. ಇದು ಅದೆಲ್ಲವನ್ನು ಮೀರಿದ್ದು ಜೀವನದಲ್ಲಿ ನಿಮಗೊಂದು ದೊಡ್ಡ ಸಂಭ್ರಮ ಅನ್ಕೊಳ್ಳಿ. ನೀವು ಬರೋದ್ರಿಂದ ನನಗೆ ತುಂಬ ಉಪಕಾರ ಮಾಡ್ದಂಗಾಗತ್ತೆ. ದಯವಿಟ್ಟು ಬನ್ನಿ. ಅವತ್ತು ನೀವು ಯಜಮಾನರು ನಮಗೆ ಅಂದಿರೋ ಮಾತು, ಹಾಕಿದ ಸವಾಲನ್ನ ಮರೆತು ಇಷ್ಟು ಸುಲಭವಾಗಿ ಬನ್ನಿ ಅಂದ್ರೆ ಬರಕ್ಕಾಗುತ್ತಮ್ಮ? ಲಕ್ಷ್ಮೀ ನಿವಾಸ ಲಕ್ಷ್ಮೀ